ಹಾಯ್ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಶಿಲ್ಪಾಸ್ ಕಲಿನರಿ ಚಾನಲ್ಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಉಪ್ಪಿಟ್ಟು ಅಂತ ಅಂದರೆ ಮುಖನೇ ಕೆಡ್ಸ್ಕೊತಾರೆ ಅಲ್ವಾ? ಆದರೆ ಇವತ್ತು ಎಂಥವ್ರು ಕೂಡ ಪ್ಲೇಟ್ ಖಾಲಿ ಮಾಡೋ ಥರ ಮದುವೆ ಮನೆ ಶೈಲಿಯಲ್ಲಿ ಸಾಫ್ಟಾಗಿ ಮಲ್ಲಿಗೆ ಹೂವಿನಾಗೆ ಉದುರುದ್ರಾಗಿ ಬನ್ಸಿ ರವೆ ಉಪ್ಪಿಟ್ಟು ತರಕಾರಿ ಹಾಕಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒಂದು ಸಾರಿ ಈ ರೀತಿ ಮಾಡಿಕೊಂಡ್ರೆ ಮನೆಯವರು ವಾರಕ್ಕೆ 3 ದಿನ ಇದನ್ನೇ ಕೇಳಿ ಮಾಡಿಸ್ಕೊತಾರೆ. ಬನ್ನಿ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ಥರದ ತರಕಾರಿಗಳನ್ನ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ಈಗ ಬನ್ಸಿ ರವೆ ನಾನಿಲ್ಲಿ 1 ಪಾವನಷ್ಟು ತೊಗೊಂಡಿದ್ದೀನಿ. 1 ಪಾವು ಬನ್ಸಿ ರವೆಗೆ ನಾನು ಇದಿಷ್ಟು ಜೋಡಿಸ್ಕೊಂಡಿರೋದು. ಈ 1 ಪಾವು ಬನ್ಸಿ ರವೆಗೆ ಅದೇ ಲೋಟ ಅಳತೆನಲ್ಲಿ 3 ಲೋಟದಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಳ್ತೀನಿ. 1 ಪಾವು ಬನ್ಸಿ ರವೆಗೆ 3 ಪಾವಷ್ಟು ನೀರನ್ನು ನಾನು ಕಾಯೋದಕ್ಕೆ ಇಟ್ಕೊಳ್ತೀನಿ. ಈಗ ಮೊದಲಿಗೆ ನೀರನ್ನು ಸಣ್ಣದಾಗಿ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಆಮೇಲೆ ನಾನು ಫಸ್ಟ್ ಸ್ಟೇಜಲ್ಲಿ ನಾನು ರವೆನ ಹುರ್ಕೊಳ್ಳೋದು. ಒಂದು ಕಡಾಯಿನ ಇಟ್ಟು ಅದರಲ್ಲಿ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ 1 ಪಾವು ಬನ್ಸಿ ರವೆ ಅಂತ ತೊಗೊಂಡಿದ್ದೀವಲ್ಲ ಅದನ್ನು ಹುರ್ಕೋಬೇಕು. ಕೈ ಬಿಡಲಾರ್ದೆ ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಕೈ ಆಡ್ತಾನೆ ಹುರ್ಕೊಳ್ಳಿ. ನೋಡಿ, ಹಾಕುವಾಗ ಕಲರ್ ಯಾವ ಥರ ಇತ್ತು, ಈಗ ಹುರಿತಾ ಒಂದು ಒಳ್ಳೆ ಕಲರ್ ಬರ್ತಾಯಿದೆ ಮತ್ತು ಲೈಟ್ ಕಲರ್ ಆಗ್ತಾಯಿದೆ. ಲೈಟ್ ಆ್ಯಂಡ್ ಕ್ರಿಸ್ಪಿ ಆಗ್ತಾ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ರವೆ ಪೂರ್ತಿ. ಎಲ್ಲೂ ಸೀಸ್ಲಾರ್ದರೆ ಕ್ಲೀನಾಗಿ ಕೈ ಆಡ್ತಾ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ಈಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗುತ್ತೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಅದೇ ಕಡಾಯಿನ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಪಾವು ಬನ್ಸಿ ರವೆಗೆ 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ತುಪ್ಪ ಸೇರಿಸ್ಕೊಳ್ತೀವಿ. ಈಗ ಕಾದಿರೋ ಎಣ್ಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಿನಲ್ಲೇ ಒಗ್ಗರಣೆನ ಕೈ ಆಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕರುಮ್ ಅಂತ ಆಗಬೇಕು. ತುಂಬ ಸೀಸ್ಲೂಬಾರ್ದು. ಲೋ ಫ್ಲೇಮಲ್ಲಿ ಈ ಥರ ಕೈ ಆಡಿಸೋದ್ರಿಂದ ಕ್ರಿಸ್ಪಿನೂ ಆಗುತ್ತೆ. ಈ ಸ್ಟೇಜಲ್ಲಿ ನಾವು ಜಜ್ಜಿದಂಥ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಲ್ಲ ಅಂತಂದರೆ ಅದು ನಿಮ್ಮ ಚಾಯ್ಸದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಹಸಿರು ಮೆಣಸಿನ್ಕಾಯಿ 7ರಿಂದ 8 ಹಸಿರು ಮೆಣಸಿನ್ಕಾಯಿ ಈ ಥರ ಸೀಳ್ಬಿಟ್ಟು ಉದ್ದುದ್ದಾಗಿ ಹಾಕ್ತಾಯಿದ್ದೀನಿ. ಆಮೇಲೆ 1 ದಪ್ಪ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಹಾಕ್ಕೋಬೇಕು. ಯಾಕೆಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಸೇಬಾರ್ದು ಅಂದರೆ ಲೋ ಫ್ಲೇಮಲ್ಲೇ ಇದಿಷ್ಟನ್ನು ಹಾಕ್ಕೋಬೇಕು. ಈರುಳ್ಳಿ ಹಸಿರು ಮೆಣಸಿಗೆ ಸ್ವಲ್ಪ ಹುರಿದಾದ್ಮೇಲೆ ಈಗ ನಾನು ಶುಂಠಿನ ಜಜ್ಜಿಬಿಟ್ಟು ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಹಿಡಿಯಷ್ಟು ಎಳೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕಿ ಒಗ್ಗರಣೆ ಚೆನ್ನಾಗಿ ಮಗಸ್ಕೊಂಡು ಈಗ ನಮಗೆ ಇಷ್ಟವಾಗಿರೋ ತರಕಾರಿ, ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಇವಾಗ ನೆನೆಸಿಟ್ಟಿದ್ದೀನಿ ಆಲೂಗೆಡ್ಡೆ, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ನವಿಲುಕೋಸು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮದುವೆ ಮನೆಯಲ್ಲೆಲ್ಲ ಹಾಕ್ತಾರೆ. ಆಮೇಲೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ, ಇಲ್ಲಾಂದರೆ ಫ್ರೋಝನ್ ಪೀಸ್ನ ಹಾಕ್ಕೋಬೋದು. ಇದು ಬಿಟ್ಟು ನಿಮ್ಗೆ ಇಷ್ಟವಾಗಿರೋ ತರಕಾರಿ ನೀವು ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲ ತರಕಾರಿನ ಅಳತೆನಲ್ಲಿ 1 ಬಟ್ಲಷ್ಟು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು, ತರಕಾರಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗುತ್ತೆ, ಬೇಗನೆ ಸಾಫ್ಟ್ ಆಗುತ್ತೆ ತರಕಾರಿ. ನಾವಿಲ್ಲಿ ಒಗ್ಗರಣೆನ ತರಕಾರಿನ ಒಂದು 70% ಹುರ್ಕೊಂಡು ಸಾಫ್ಟ್ ಮಾಡ್ಕೋಬೇಕು, ಆಮೇಲೆ ಬೇಯಿಸ್ಕೊಳ್ತೀವಿ. ಈಗ ನಾನು 2 ಟೊಮೆಟೊ ಅಂದರೆ ಸ್ವಲ್ಪ ಹುಳಿ ಇರೋವಂಥ ಟೊಮೆಟೊನ ಈ ಮೀಡಿಯಮ್ ಸೈಜ್ ಗಾತ್ರಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ತರಕಾರಿ ಬೇಗನೆ ಬೆಂದೋಗುತ್ತೆ. ನೋಡಿ, 70% ಅಷ್ಟು ಬೆಂದಾಗ ನಾವಿಲ್ಲಿ ಪಕ್ಕದಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೀವಲ್ಲ ಅದನ್ನು ನಾನು ಅದೇ ಅಳತೆ ನೀರನ್ನು ಹಾಕ್ತಾಯಿದ್ದೀನಿ. 1 ಲೋಟಕ್ಕೆ ರವೆಗೆ 3 ಲೋಟದಷ್ಟು ನೀರು ಅಂದರೆ 1 ಪಾವು ಬನ್ಸಿ ರವೆಗೆ 3 ಪಾವಷ್ಟು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ, ಪ್ಲಸ್ ಮದುವೆ ಮನೆ ಶೈಲಿನಲ್ಲಿ ಆಗೋ ಥರ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಸಾಫ್ಟಾಗಿ. ಆಮೇಲೆ ನಾನು 1 ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು, ನಾವು ಮುಂಚೆನೂ ಹಾಕಿದ್ದೀವಿ ಉಪ್ಪು. ಆಮೇಲೆ 1 ಅರ್ಧ ಹೋಳಷ್ಟು ನಿಂಬೆ ಹುಳಿ ರಸನ ಹಿಂಡ್ಕೊಂಡು 1 ಹಿಡಿಯಷ್ಟು ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ ಹಾಕ್ಕೊಂಡು, ಆಮೇಲೆ ನಾಟಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಈಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ತರಕಾರಿ ಎಲ್ಲ 3/4 ಭಾಗ ಬೆಂದಾಗಿ ಹೋಗಿರಬೇಕು. ಆಮೇಲೆ ಇದೆಲ್ಲ ಹಾಕೋಬೇಕು. ಹುಳಿ ಬಿದ್ದ ಮೇಲೆ ತರಕಾರಿ ಬೇಯೋದಿಲ್ಲ, ಹಾಗಾಗಿ ಮುಂಚೆನೇ ಬೇಯಿಸ್ಕೊಂಡು ನಂತರ ಉಪ್ಪು ಮತ್ತು ಹುಳಿನ ಹಾಕ್ಕೋಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಹುರಿದಿಟ್ಟಂಥ
ಬನ್ಸಿ ರವೆನ ಮೀಡಿಯಮ್ ಇದ್ದಿದ್ದ ಉರಿನ ಕಮ್ಮಿ ಮಾಡಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನೀವು ರವೆನ ಈ ಕಡೆ ರವೆನ ಹಾಕ್ತಾ ಇರಬೇಕು, ಈ ಸೈಡಲ್ಲಿ ಇನ್ನೊಂದು ಕೈನಲ್ಲಿ ನಾವು ತಿರುಗಿಸ್ತಾ ಇರಬೇಕು. ಕೈ ಬಿಡಲಾರ್ದಲೇ ತಿರುಗಿಸ್ತಾ ಇದ್ದರೆ ಎಲ್ಲೂ ಗಂಟಾಗೋದಿಲ್ಲ, ರವೆ ಎಲ್ಲೂ ಗಂಟಾಗೋದಿಲ್ಲ. ಯೂಶ್ವಲಿ ಬನ್ಸಿ ರವೆ ಗಂಟಾಗೋದಿಲ್ಲ, ಆದ್ರೂ ನಾವು ರವೆ ಹಾಕುವಾಗ ಕೈಯಾಡ್ತಾನೆ ಇರಬೇಕು. ಕೈಯಾಡ್ಕೊತ ಕೂಡಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಕೂಡ್ಕೊಂಡಿದೆ, ನೀರು ಪ್ರಮಾಣ ಕರೆಕ್ಟಾಗಿದೆ. ಈ ಸ್ಟೇಜಲ್ಲಿ ನಾವು 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ. ಪಕ್ಕ ಮದುವೆ ಮನೆ ಶೈಲಿನಲ್ಲಿ ಉಪ್ಪಿಟ್ಟಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗೂ ಇರುತ್ತೆ, ಉದ್ರುದ್ರಾಗೂ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದಿಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಕೈಯಾಡ್ತಾ ಇರಬೇಕು. ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ನೆಕ್ಸ್ಟು ರವೆ ಹರಳೋದಕ್ಕೆ ಬಿಡಬೇಕು. ಇದಿಷ್ಟು ಆದಮೇಲೆ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಕೇವಲ ಒಂದು 3-4 ನಿಮಿಷ ಹಾಗೆ ಬಿಟ್ಟು ರವೆ ಹರಡೋದಕ್ಕೆ ಬಿಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೈ ಆಡಿದ್ರೆ ಈಗ ಹರಳ್ಕೊಂಡಿದೆ ರವೆ ಎಲ್ಲ ಪೂರ್ತಿ ಬನ್ಸಿ ರವೆ ಹರಳ್ಕೊಂಡಿದೆ. ಉದುರುದ್ರಾಗಿ ಬೇಕು ಅಂದರೆ ಈ ಅಳತೆನಲ್ಲಿ ಮಾಡಬೇಕು. ಇನ್ನೂ ಸಾಫ್ಟಾಗಿ ಬೇಕು ನೀರಾಗಿ ಸ್ವಲ್ಪ ಅಂತಂದರೆ ನೀರು ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಆದರೆ ಬಿಸಿನೀರನ್ನು ಹಾಕ್ಕೊಳ್ಳಿ, ಒಳ್ಳೆಯದು, ಚೆನ್ನಾಗೂ ಬರುತ್ತೆ. ನೋಡಿ ಈಗ ರವೆ ಎಲ್ಲ ಹರಳಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಬಿಸಿಯಾಗಿರೋಂಥ ಬನ್ಸಿ ರವೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಈ ಥರ ಡೆಕೋರೇಷನ್ ಮಾಡಿ ನಾವು ಸರ್ವ್ ಮಾಡುವಾಗ ಕೊಡ್ಬೋದು. ನೋಡಿ ಬಿಸಿಯಾಗಿರೋಂಥ ಬನ್ಸಿ ರವೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಮದುವೆ ಮನೆ ಶೈಲಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದರ ಜೊತೆ ನೀವು ಬೇಕಾದರೆ ಖಾರ ಮಿಕ್ಸ್ಚರು ಮತ್ತು ಒಂದು ಸ್ವೀಟು ಅಥವಾ ಬಜ್ಜಿ ಬೋಂಡ ಏನಾದ್ರು ಇತ್ತು ಅಂದರೆ ಅದನ್ನು ಒಳ್ಳೆ ಕಾಂಬಿನೇಷನ್. ಏನೂ ಇಲ್ಲ ಅಂತಂದರೆ ಹೊರಗಡಲೆ ಚಟ್ನಿ ಮಾಡಿಕೊಂಡು ಜೊತೆಗೆ ನೆಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.